ಎಸ್, ಮೊದಲನೇದಾಗಿ ಈ ಥ್ಯಾಂಕ್ಸ್ ಚರಣ್ ರಾಜ್, ಧನುಷ್ ಅದ್ರ ಜೊತೆಗೆ ತುಂಬ ಏನಂದರೆ ಇವತ್ತು ನಮ್ಮ ಎಲ್ಲ ಸಿನಿಮಾಗಳು ಗ್ರ್ಯಾಂಡ್ ಆಗಿ ನನಗೆ ನಾವು ಜಾನಪದ ಸುಮಾರು ಫೋಕ್ ಸಾಂಗ್ಗಳು ಜೊತೆಯಲ್ಲಿ ಯಾವಾಗಲೂ ಇವತ್ತಿಗೆ ಅದ್ರ ತಕ್ಷಣ ಒಂದು ಚಲನ ಕೇಳ್ತೀವಿ. ಚಲನ ಆ್ಯಕ್ಚುಲಿ ಈಗ ಈ ಸಾಂಗ್ ಎಲ್ಲದಕ್ಕಿಂತ ಹೆಚ್ಚಾಗಿ ಥ್ಯಾಂಕ್ ಯು ಸರ್. ಇದು ನಾವು ನಮ್ಮ ಸಿನಿಮಾ ನಾನು ಸಿನಿಮಾಗಳು ಹೋದಾಗ ನಮ್ಮ ಮಣ್ಣಿನ ಕಥೆಗಳು ನನ್ನ ಬಡತನದಲ್ಲಿ ನಾವು ಇವತ್ತಿಗೆ ಹೊಸ ತಂಡ ಹುಟ್ಕೊಂಡಿದೆ ಧನುಷ್, ಸುಮಾರು ತಂಡಗಳು ಹುಟ್ಕೊಂಡಿದೆ. ಅವರೆಲ್ಲರೂ ಮೇಲೆ ಬರಬೇಕು ಮತ್ತೆ ನಮ್ಮ ಸಂಸ್ಕೃತಿ ಜಾನಪದ ಸಂಸ್ಕೃತಿ ಏನಿದೆ ಅದನ್ನು ನಾವು ಬೆಳೆಸ್ಕೊಂಡು ನಮ್ಮ ಕನ್ನಡ ನಾಡಿನ ಜಾನಪದ ಸಂಸ್ಕೃತಿ ಆಸೆ ನಾನು ಸಣ್ಣದು ಹೆಜ್ಜೆ ಇಡ್ತಾ ಇದ್ದೀನಿ. ಮುಂದೆ ಬರುವ ಎಲ್ಲ ನಿರ್ದೇಶಕರ ಎಲ್ಲೋ ಒಂದು ಕಡೆ ಒಂದು ಜಾನಪದ ಗೀತೆಗಳನ್ನ ಅದು ಕೂಡ ನೆಕ್ಸ್ಟ್ ಹೋಗಲ್ಲ ಅನ್ನೋ ಒಂದು ಆಸೆ ನನಗೆ. ತುಂಬ ಖುಷಿ ಆಗ್ತದೆ. ನಮ್ಮ ಸಿನಿಮಾದಲ್ಲಿ ಹಾಡಿರೋದೇ ನಮ್ದೊಂದು ಅದೃಷ್ಟ. ಸಾಂಗ್ ಕೇಳಿದ ತಕ್ಷಣ ಬೆಟ್ಕೋಬೇಕಂತ ಅನಿಸ್ತಾ ಇದೆ. ಆಮೇಲೆ ನಮ್ಮ ಫಸ್ಟ್ ಸ್ಕೆಡ್ಯೂಲ್ ನಾನು ಮಾಡಿದ್ದೀನಿ, ನೆಕ್ಸ್ಟ್ ಫಸ್ಟ್ ಸ್ಕೆಡ್ಯೂಲ್ ಕೂಡ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬ ಖುಷಿ ಆಗ್ತದೆ. ಸಾಂಗ್ನ ಕೇಳಿ ನಾವು ಇವತ್ತೇ ಕೇಳಿ ಸಾಂಗ್ ಕೇಳಿದ್ದೇವೆ. ತುಂಬ ಖುಷಿ ಆಗ್ತದೆ. ಈ ಹಾಡು ಇನ್ನೊಂದು ರೆಸ್ಪೆಕ್ಟ್ ತಗೊಂಡು ಸೊ ಈ ಇಂಗ್ಲಿಷ್ ಲಿರಿಕ್ಸ್ ಮತ್ತೆ ಜಾನಪದ ಹಾಡು ಇದೆಲ್ಲವೂ ಮಿಕ್ಸ್ ಮಾಡಬೇಕು. ನನ್ನ ಅಪ್ರೋಚ್ ಏನಂತಂದ್ರೆ ಸರ್, ನಾನು ಸರ್ ಒಂಥರ ಸ್ಟೂಡೆಂಟ್ ಆಗಿ ಹೋಗ್ತೀನಿ. ಯಾಕಂದ್ರೆ ನನಗೆ ತುಂಬಾ ಮಸ್ತು ಕಲೆಕ್ಟ್ ಸಿಗುತ್ತೆ. ಈಗ ಈ ಮೂವಿಗೆ ಮಾದೇಶ್ವರ ಸ್ವಾಮಿ ಅದೇ ಫೋಕ್ ಸಾಂಗ್ಸ್ ಸಿಕ್ತು. ಸೊ ಬಟ್ ಅದನ್ನ ಹೇಗೆ ಪ್ರೆಸೆಂಟ್ ಮಾಡೋದು ಅಂದ್ರೆ ನಮ್ಮ ಮೂವಿಗೆ ಅದನ್ನ ಎಲೈಟ್ ಮಾಡಿ ಹೇಗೆ ಪ್ರೆಸೆಂಟ್ ಮಾಡೋದು ಅಂತ. ಸೊ ನಾನು ಸರ್ ಇದ್ರದ್ದು ಹೇಗೆ ಡಿಫ್ಯೂಷನ್ ಹೇಗೆ ತಗೊಂಡ್ಬರೋದು. ಸೊ ಆ ಒಂದು ಪ್ರೋಸೆಸ್ಸಲ್ಲಿ ಈ ರ್ಯಾಪ್ ಯೂಸ್ ಮಾಡೋಣ, ಒಳ್ಳೆ ಆರ್ಟಿಸ್ಟ್ನ ಯೂಸ್ ಮಾಡೋಣ. ರ್ಯಾಪಲ್ಲಿ ಒಳ್ಳೆ ಲಿರಿಕ್ಸ್, ಒಳ್ಳೆ ತುಂಬ ಅರ್ಥಗರ್ಭಿತವಾಗಿರೋದು ಏನೋ ತಗೊಂಡ್ಬರೋಣ. ಇದು ಸರ್ ಮತ್ತೆ ಸಾರಿ ಸರ್, ಸಬ್ಜೆಕ್ಟ್ ಕೊಟ್ಟು ಫೈನಲ್ ಆದ್ಮೇಲೆ ಅಥವಾ ನೀವು ಡಿಸ್ಕಷನ್ಸ್ ಇಲ್ಲ ಸರ್, ಇದು ತುಂಬಾ ಸ್ಪಾಂಟೇನಿಯಸ್ ಆಗಿ ಆಗ್ತಾ ಇರುತ್ತೆ ಸರ್. ಅಂದ್ರೆ ಇಂಪ್ರೂವೈಸೇಷನ್ಸ್ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ ಬಂದ್ಬಿಡ್ತಾರೆ, ಹೊಸದಾಗಿ ಬಂದ್ಬಿಡುತ್ತೆ. ಸೊ ವೆರಿ ಸ್ಪಾಂಟೇನಿಯಸ್ ಡಿಸಿಷನ್ ಸರ್. ತುಂಬಾ ಇಂಪ್ರೂವೈಸ್ ಮಾಡ್ತಾ ಇರ್ತೀವಿ. ದಟ್ ಇಸ್ ಅ ಮ್ಯಾಜಿಕ್ ಅಲ್ವಾ ಅಂದ್ರೆ ಸರ್. ಸ್ಟೂಡೆಂಟ್ ಆಫ್ ಮ್ಯೂಸಿಕ್ ಮುಗೀಶ್ ಅವರಿಗೆ ಭಯ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದಾರೆ.
ಈಗ ಚೆನ್ನಾಗಿ ಮಾಡಬೇಕು ಅಂತ ಏನ್ ಬೇಕು ಅಂತ ಕೇಳಿದಾಗ ವಿಜಯ್ ಸರ್ ನಮಸ್ತೆ. ರಂಗಭೂಮಿ ಜಾನಪದ ಮೂಲ ಕಲೆಗಳು ನಮ್ಮ ಸಂಸ್ಕೃತಿಯ ಹಿನ್ನೆಲೆಯ ನೋಟವನ್ನು ನೋಡಿದ್ರೆ ನೀವು ನಟರಾಗಿ ಫೈಟರ್ ಆಗಿ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಕಲಾವಿದರು ಹೇಳ್ತಾ ಇರ್ತಾರೆ ನಮಗೆ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂದ್ರೆ ಇಂಥ ವೇದಿಕೆಗಳು ಸಿಗಬೇಕು ಅಂತ. ನಾನು ನಿರ್ದೇಶಕನಾದಾಗ ಇಂಥ ಟ್ಯಾಲೆಂಟ್ಗಳಿಗೆ ನಾನು ವೇದಿಕೆ ಆಗಬೇಕು ಅಂತ ನೀವು ಮುಂಚೆಯಿಂದಲೇ ಯೋಚನೆ ಮಾಡ್ತೀನಿ. ಈಗ ನನಗೆ ಅದು ನನಗೆ ಆಕ್ಟ್ ಮಾಡಕ್ಕೆ ಇಲ್ಲ, ಫೈಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ವಿಜಯ್ ಸರ್ ಒಂದು ವರ್ಷ ಇದನ್ನ ಎಕ್ಸ್ಪೀರಿಯನ್ಸ್ ಆಕ್ಟಿಂಗ್ ಅಲ್ಲಿ ಡೈರೆಕ್ಷನ್ ಅಲ್ಲಿ. ಸೊ ಅವ್ರಿಗೆ ಒಂದು ಆಕ್ಟರ್ ಇಂದ ಆಕ್ಟಿಂಗ್ ಹೇಗೆ ಆಚೆ ತೆಗಿಬೋದು. ಈಗ ಒಂದು ಚಿಕ್ಕ ಸ್ಟಂಟ್ ಮಾಡಕ್ಕೆ ಒಂದು ಚಿಕ್ಕ ವಾನ್ಸಸ್ ಇರುತ್ತೆ. ಸೊ ಆ ವಿಷಯ ಒಂದು ವಿಷಯ ಹೇಳಿದ್ರೆ ಅದು ಇನ್ನೂ ಈಸಿ ಆಗುತ್ತೆ. ಸೊ ಅದರಿಂದ ಅವ್ರ ಜೊತೆ ಕೆಲಸ ಮಾಡೋದು ತುಂಬಾ ಈಸಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಮುಹೂರ್ತದ ಸಂದರ್ಭದ ಹೇಳಿಕೆ ಅಂದ್ರೆ ಬದುಕು ಕಟ್ಟುವುದಕ್ಕೆ ಬೆಂಗಳೂರಿಗೆ ಬಂದಂತ ಒಂದೇ ಈ ಸಿನಿಮಾ ಅಂತ ಹೇಳಿ. ಸೊ ಈಗ ನಿಮ್ಮ ಮೂಲ ಡೈರೆಕ್ಷನ್ ನೋಡಿದ್ರೆ ಸರಳ ಕನ್ನಡದ ಒಂದು ಫ್ಯಾಮಿಲಿ ನಿಮ್ಮಲ್ಲಿ ಬೆಂಗಳೂರಿಗೆ ಅಲ್ಲಿನ ಒಂದು ಸಂಸ್ಕೃತಿ ಈ ಸಿನಿಮಾದಲ್ಲಿ ಒಂದಷ್ಟು ಘಟನೆಗಳನ್ನು ಕೇಳೋದಾದ್ರೆ ಅಂದ್ರೆ ಈಗ ಹೇಳ್ತಾ ಇದ್ರು ವಿಜಯ್ ಸರ್, ಸೊಸೈಟಿಯಲ್ಲಿ ನಡೆಯುವಂತಹ ಕೆಲವು ಘಟನಾವಳಿಗಳ ಜೊತೆಗೆ ಸತ್ಯವನ್ನು ಹುಡುಕುವಂತ ಪ್ರಯತ್ನ ಮಾಡ್ತೀನಿ ಅಂತ. ಸೊ ಅಂತಹ ಘಟನೆಗಳು ನೀವು ಈ ಕಥೆ ಮಾಡುವಾಗ ನೀವು ಕೇಳಿದಂಥದ್ದು ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ನಡೆದಿದ್ದಾಗಿರ್ಬೋದು, ಇನ್ಯಾವುದೋ ಲೈಫಲ್ಲಿ ನಡೆದಿರುವಂಥದ್ದು ಕನೆಕ್ಟ್ ಆಗುವಂಥ ಸಾಧ್ಯತೆಗಳಿದೆಯಾ ನೀವು ಕೇಳೋದಂಗೆ ಮತ್ತೆ ವಿಜಯ್ ಸರ್ ಕೇಳೋದಂಗೆ? ಅಂದ್ರೆ ಹೇಳ್ತಾರಲ್ಲ ಈಗ ಬ್ಯಾಂಗ್ಳೂರ್ ಅದೇ ಸಿಟಿ ಲೈಟ್ಸ್ ಅಂದ್ರೆ ಸಿಟಿ ಲೈಟ್ಸ್ ನ ಹುಡ್ಕೊಂಡು ಕರ್ನಾಟಕದಿಂದ ಎಲ್ಲಾ ಕಡೆಯಿಂದ ಜನ ಬೆಂಗಳೂರು ಬರ್ತಾರೆ, ಮೆಜೆಸ್ಟಿಕ್ ಬರ್ತಾರೆ. ಏನಂದ್ರೆ ಒಂದಷ್ಟು ಜನಕ್ಕೆ ಅವ್ರಿಗೆ ಏಜ್ 20 ಆಗಿರ್ಬೋದು 40 ಆಗಿರ್ಬೋದು, ಅವ್ರು ಬೆಂಗಳೂರೇ ನೋಡಿರಲ್ಲ. ಸೊ ಬೆಂಗಳೂರು ಹೇಗಿರುತ್ತೆ ಅನ್ನೋ ಐಡಿಯಾನೇ ಇರಲ್ಲ. ಸೊ ಅಂತವ್ರು ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಒಂಥರ ಬೇರೆ ಪ್ರಪಂಚಕ್ಕೆ ಬಂದಾಗ ಅನ್ಸುತ್ತೆ. ಸೊ ಅಲ್ಲಿ ಆ ತರ ಜನರನ್ನ ನಾನು ತುಂಬಾ ಸಲ ನಾನು ಯಾವಾಗ್ಲೂ ಎಲ್ಲರಿಗೂ ಬೆಂಗಳೂರು ಗೊತ್ತು, ಎಲ್ಲರೂ ಬೆಂಗಳೂರು ನೋಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಊರಿಗೆಲ್ಲ ಹೋದಾಗ ಒಂದಷ್ಟು ಜನ ಜೊತೆ ಮಾತಾಡ್ಸಿದಾಗ ಅವ್ರು ಬೆಂಗಳೂರು ನೋಡೇ ಇರಲ್ಲ, ಅವ್ರ ಬೆಂಗಳೂರು ಐಡಿಯಾನೇ ಇರಲ್ಲ. ಅಂತ ಜನ ಇಲ್ಲಿ ಬಂದಾಗ ಅದು ಹೇಳಕ್ಕೆ ಆಗಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಆ ತರ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ರು. ವಿಜಯ್ ಸರ್, ಅದೇ ನಿಮಗೆ ಹಂಗೆ ಕಾಡಿದ್ದಂಥದ್ದು ಮತ್ತೆ ಮೆಜೆಸ್ಟಿಕ್ ಅಲ್ಲಿ ನಿಮಗಾದ ಯಾವ್ದಾದ್ರು ಅನುಭವನ ಇಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನ ಆಗಿದೆಯಾ? ಒಂದಿಷ್ಟು ಘಟನಾವಳಿಗಳು ಕಥೆ ಬಿಚ್ಚಡಕ್ಕಾಗಲ್ಲ, ಕ್ಷಮಿಸಿ ದಯಮಾಡಿ. ಒಂದಷ್ಟು ವಿಷಯಗಳು ಸಿನಿಮಾ ನೋಡಿದಾಗ 100% ಅರ್ಥ ಆಗುತ್ತೆ. ಮೋನಿಶಾ ವಿನಯ್ ಇಬ್ರು ಐ ಥಿಂಕ್ ನೀವಿಬ್ರು ಹುಟ್ಟುತ್ತಲೇ ಬೆಂಗಳೂರಿನಲ್ಲಿ ಇದ್ದೀರಾ. ಮೆಜೆಸ್ಟಿಕ್ ವಾತಾವರಣ ಯಾವತ್ತಾದ್ರೂ ನೋಡಿದ್ದೀರಾ ಹತ್ರದಿಂದ? ಈ ಪಾತ್ರಕ್ಕೆ ನೀವು ಯಾವ ರೀತಿ ಕೊಟ್ರೆ
ನಮ್ಮ ಆಫೀಸ್ ಇದ್ದಿದೆ ಮೆಜೆಸ್ಟಿಕ್ ಅಲ್ಲಿ, ಚಿಕ್ಕ ವಯಸ್ಸಿಂದ ಮೆಜೆಸ್ಟಿಕ್ ನೋಡ್ಕೊಂಡು ಮೆಜೆಸ್ಟಿಕ್ಗೂ ತುಂಬಾ ವ್ಯತ್ಯಾಸ ಇದೆ. ಗಾಂಧಿನಗರಕ್ಕೂ ಮೆಜೆಸ್ಟಿಕ್ಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲ, ಮೆಜೆಸ್ಟಿಕ್, ಗಾಂಧಿನಗರ ಎಲ್ಲಾನು ಚಿಕ್ಕ ವಯಸ್ಸಿಂದಾನು ನೋಡ್ಕೊಂಡು ಬಂದಿದ್ದೀನಿ. ಏನೇ ಇದೇನೋ ನಮ್ಮ ಸಿನಿಮಾ ನೈಟ್ ಶೋಗಳೆಲ್ಲ ಆಗೋದು ಮೆಜೆಸ್ಟಿಕ್ ಅಲ್ಲ. ಸೊ ಅಂದ್ರೆ ಫುಲ್ ಡೀಪ್ ಆಗಿ ನೋಡಿಲ್ಲ, ಬಟ್ ಒಂದ್ ಹಂತದಲ್ಲಿ ನೋಡಿದ್ದೀನಿ. ಬಟ್ ವಿಜಿ ಸರ್ ಜೊತೆ ಇನ್ನೂ ತುಂಬಾ ಚೆನ್ನಾಗಿ ಮೆಜೆಸ್ಟಿಕ್ ನೋಡ್ತಾರೆ. ಆಕ್ಚುಲಿ ಪಾತ್ರಕ್ಕೆ ವಿಜಯ್ ಸರ್ಗೆ ಏನೇನ್ ಮಾಡ್ಬೇಕು, ಏನೇನ್ ಕಲಿಬೇಕು, ಏನೇನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರೆ ಸುಮ್ನೆ ಬಾ ನೀನು ಎಲ್ಲ ಮಾಡಿಸ್ತೀನಿ ಅಂತ. ಮೆಜೆಸ್ಟಿಕ್ ಓಡಾಡಿದ್ದೀವಿ ಸರ್, ಬಟ್ ಈ ಸಿನಿಮಾದಿಂದ ಗಾಟ್ ಆಪರ್ಚುನಿಟಿ. ನಮ್ಮಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲಾ ಕಡೆ, ಎಸ್ಪೆಷಲಿ ವಾಟ್ ದೇ ಕಾಲ್, ಹೆಣ್ಮಕ್ಳು ಕೆಲವು ಕಡೆ ಹೋಗೋದಕ್ಕಾಗಲ್ಲ ಮೆಜೆಸ್ಟಿಕ್ ಅಲ್ಲಿ, ಅಂತ ಕಡೆ ಎಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಕರ್ಕೊಂಡು ಹೋಗಿ ತೋರಿಸಿದ್ರೆ ನೀನ್ ನೋಡ್ಬೇಕು, ನಿನ್ ಜೀವನಕ್ಕೆ ನೀನ್ ನೋಡ್ಬೇಕು, ನಿನ್ಗೆ ಅರ್ಥ ಆಗುತ್ತೆ ಯಾವ ತರ ಜೀವನ ಇದೆ, ಯಾವ ತರ ಜೀವನಗಳು ಬೇರೆಯವ್ರ ಲೈಫ್ಸ್ ಹೇಗಿದೆ ಅಂತ. ಸೊ ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಸಿನಿಮಾ ಆಕ್ಚುಲಿ ನಾನು ಮೆಜೆಸ್ಟಿಕ್ ಅಲ್ಲಿ ಯಾವ ತರ ಜಾಗಗಳು ನೋಡಿದ್ದೀನಿ. ಅದೇ ನಮ್ಮಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲಾ ಕಡೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ, ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಥ್ರೂ ಔಟ್ ದ ಡೇ. ಒಂದು ಇನ್ಸಿಡೆಂಟ್, ಮೋನಿಶಾನ ಒಂದ್ ಕಡೆ ಬರಕ್ ಹೇಳಿ ಕದ್ದು ಶೂಟ್ ಮಾಡ್ತಾ ಇದ್ವಿ. ಆಯ್ತಾ, ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ವೀರು ಅಸೋಸಿಯೇಟು ಗೊತ್ತಿಲ್ಲದಂಗೆ ನಿಂತಿದ್ದೀವಿ. ಮೋನಿಶಾ ಹಿಂಗೆ ನಡ್ಕೊಂಡು ಹಿಂಗೆ ಬಂದು ನೀಟಾಗಿ ಬಂದು ಒಬ್ಬ ಮೋನಿಶನ್ ಕರ್ತ ಏನ್ ನಡೀತೀವಿ ಹೇಳಮ್ಮ. ಅವತ್ತು ನಾವು ಕ್ಯಾಮ್ರಾ ಹೈಡಿಂಗ್ ಅಲ್ಲಿ ಇತ್ತು, ಶೂಟ್ ಮಾಡ್ತಾ ಇದ್ವಿ. ನನ್ನ ಪಾಡಕ್ಕೆ ನಾನು ನಡ್ಕೊಂಡ್ ಬರ್ತಾ ಇದ್ದೆ. ಐ ಥಿಂಕ್ ವಿಜುವಲ್ಸ್ ರಿಲೀಸ್ ಮಾಡಿದ್ದೇವೆ ಆಲ್ರೆಡಿ, ಒಂದು ಶಾರ್ಟ್ ಇದೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ. ನಾನು ಇಳ್ಕೊಂಡು ಬರ್ತಾ ಇದ್ದೀನಿ, ನನ್ನ ಪಾಡಕ್ಕೆ ನಾನು ಬರ್ತಾ ಇದ್ದೆ. ಬಟ್ ನಾವೆಲ್ಲರೂ ಕೇಳಿದೀವಿ ಹೌ ಡೇಂಜರಸ್ ಮೆಜೆಸ್ಟಿಕ್ ಕ್ಯಾನ್ ಗೆಟ್ ಅಂತ. ಅವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ನಾನು ಏನೂ ಮಾಡಿಲ್ಲ, ನಾನು ನಡ್ಕೊಂಡ್ ಬರ್ತಾ ಇದ್ದೆ. ಯಾರೋ ಒಂದು ಮಿಡಲ್ ಏಜ್ಡ್ ಒಬ್ರು ವ್ಯಕ್ತಿ ಬಂದು ಅವ್ರೇನೋ ಹೇಳಿದ್ರು ನನಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ. ಅವ್ರ ಭಾಷೆ ಕನ್ನಡನೇ ಇತ್ತು, ಬಟ್ ನನಗೆ ಅರ್ಥ ಆಗಿಲ್ಲ. ಬಟ್ ಅವ್ರ ಇಂಟೆನ್ಷನ್ ಏನು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಒಂದು ಒಬ್ಳೆ ಹೋಗ್ತಾರೆ ಹುಡುಗಿನ ಅಪ್ರೋಚ್ ಮಾಡಿ ಬೇರೆ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಇಮಿಡಿಯೇಟ್ಲಿ ಬಿಫೋರ್ ಐ ಕುಡ್ ರಿಯಾಕ್ಟ್, ನಮ್ಮ ಟೀಮ್ ಎಲ್ಲ ಬಂದು, ಅಪ್ಪ ಬಂದ್ರು, ನಮ್ಮ ಡೈರೆಕ್ಟ್ ADs ಎಲ್ಲರೂ ಬಂದು ದೇ ಟುಕ್ ಕೇರ್ ಆಫ್ ದ ಸಿಚುಯೇಷನ್. ಬಟ್ ಅವತ್ತು ಅನಿಸ್ತು ಸೇಫ್ ಹೆಣ್ಮಕ್ಳಿಗೆ ತುಂಬಾ ತುಂಬಾ ಹೇಳ್ತಾರಲ್ಲ ಸರ್, ಮೈ ತುಂಬ ಬಟ್ಟೆ ಹಾಕೊಂಡ್ರು ಬಿಡಲ್ಲ ನೀವು ನಾವು ಯಾವುದೇ ಜಾಗಕ್ಕೆ ಹೋದ್ರು. ಸೊ ಅದೆಲ್ಲ ಒಂದು ಎಕ್ಸ್ಕ್ಯೂಸಸ್ ಅಲ್ಲ. ದೇ ವಾಂಟ್ ಟು ಟ್ರಬಲ್ ಯು, ಖಂಡಿತ ಬಂದು ತೊಂದರೆ ಕೊಡ್ತಾರೆ. ವಿನಯ್ ಅವ್ರನ್ನ ಯಾಕೆ ತಗೊಂಡ್ರೆ ನನ್ಗೆ ವಿನಯ್ ತುಂಬಾ ಇಷ್ಟ. ಅಲ್ಲ, ವಿನಯ್ಗೆ ಇನ್ನೂ ಒಂದು ಸಿನಿಮಾ ಮಾಡೋಣ ಅಂತ ಆಸೆ, ಇಷ್ಟ. ಅಂದ್ರೆ ಅವಾಗಿಂದ ವಿನಯ್ ಹೇಳ್ತಿದ್ರು ವಿಜಯ್ ಸಾರ್ ಜೊತೆ ಕಂಫರ್ಟಬಲ್ ಇಲ್ಲ, ಅದೊಂದು ಸಮುದ್ರ, ಆ ಮನೆನೇ ಅಭಿನಯಕ್ಕೆ ಒಂದು ಸಮುದ್ರ, ಅದ್ರಲ್ಲಿ ನಾವು ನಿಂತಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದೇ ನೀರನ್ನು ಅದಕ್ಕೆ ಚೆಲ್ಲಿದ್ದೀನಿ ಅಷ್ಟೇ. ಅಂದ್ರೆ ನೀವು ವಿನಯ್ ತುಂಬಾ ಟ್ಯಾಲೆಂಟೆಡ್. ನನಗೆ ವಿನಯ್ ಇವಾಗಲೂ ತುಂಬಾ ಪರ್ಸನಲ್ ತುಂಬಾ ಇಷ್ಟ. ಯಾಕಂದ್ರೆ ಅವ್ರ ಮನೇಲಿ ಇದೆಯಲ್ಲ, ನಮ್ಮ ಅಣ್ಣವ್ರು ಇದ್ದಾರೆ, ನಮ್ಮ ಶಿವಣ್ಣ ಅವ್ರು ಇದ್ದಾರೆ, ರಾಘಣ್ಣ ಇದ್ದಾರೆ, ಅಪ್ಪು ಸರ್ ಇದ್ದಾರೆ, ಯುವ ಇದ್ದಾರೆ. ಆ ಕಲೆ ಆರಾಧನೆ ಅವ್ರಿಗೆ ಗೊತ್ತಿರೋದು, ನಾವಿಲ್ಲ, ನಾವು ಕಷ್ಟಪಟ್ಟು ಇನ್ನೂ ಕಲಿತಾ ಇದ್ದೀವಿ ಅಷ್ಟೇ. ಬಟ್ ಇಂಥ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಪಿಕ್ ಮಾಡೋಂಥದ್ದು ನೀವು ಇಂಡಸ್ಟ್ರಿ ನಮ್ಗೆ ಗೊತ್ತಿರೋ ಹಾಗೆ. ಬಟ್ ಈಗ ವಿನಯ್ ಕೂಡ ಆ ಒಂದು ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ರಾಮಾಯಣ ಕೂಡ ಬಂತು, ನಾವು ನೋಡಿದ್ವಿ. ತುಂಬಾ ಏನೋ ಕಲಿಸ್ಬಿಟ್ಟಿದೀವಿ ವಿನಯ್ಗೆ, ಮಾತಾಡೋದಿಲ್ಲ, ಚೇಂಜ್ ಆಗ್ಬಿಟ್ಟಿದ್ದಾರೆ ಈಗ, ಸಾಫ್ಟ್ ಆಗಿಲ್ಲ ವಿನಯ್, ಈಗ ಸಾಫ್ಟ್ ಆಗಿ ಮಾತಾಡೋದೇ ಇಲ್ಲ. ಒಟ್ಟಲ್ಲಿ ಮಿಡ್ಲ್ ಆಫ್ ದ ಸಿನಿಮಾಲಿ ವಿನಯ್ ಭಾಷೆ ಸಕಾಲ ಕೊಡ್ತು. ನಿಜವಾಗ್ಲೂ ಯಾವಾಗ ಖುಷಿ ಆಯ್ತಪ್ಪ ಸಕಲ ಮಾತಾಡ್ದವ್ರು ವಿನಯ್. ಯಾಕಂದ್ರೆ ನೀವು ಮೇಕಿಂಗ್ ಅಲ್ಲಿ ನೋಡ್ಬೋದು, ಅಲ್ಲಲ್ಲಿ ಇಬ್ರು ನಗ್ತಾ ಇದೀವಿ, ನಾವು ಕಿವಿಲೇನೋ ಇಬ್ರು ಬಂದ್ಬಿಡ್ತಾ ಇದ್ದಾರೆ. ವಿನಯ್ ಸರ್, ನಿಮ್ಮೂರದ ಪಾತ್ರದಲ್ಲಿ ನೀವು ಕಾಣಿಸ್ಕೊತಾ ಇದ್ದೀರಿ, ಖುಷಿ ಇದೆ ಅಂತ. ಅಂದ್ರೆ ನಗರದಿಂದ ಬಂದಂತ ಒಬ್ಬ ವ್ಯಕ್ತಿ ಪಾತ್ರದಲ್ಲಿ, ಈಗ ಜೋಗಿ ಸಿನಿಮಾದಲ್ಲಿ ಶಿವಣ್ಣ, ರಾಜ್ ಸಿನಿಮಾದಲ್ಲಿ ಅಪ್ಪು ಸರ್, ಈಗ ನೀವು ಆ ಭಾಗದ ಒಂದು ಕಥೆಯಲ್ಲಿ ಆ ಭಾಗದ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಅದೇ ಖುಷಿ ಆಗುತ್ತೆ. ನಮ್ಮೂರ ಚಿಕ್ಕ ವಯಸ್ಸಿಂದಾನು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಚಿಕ್ಕ ವಯಸ್ಸಿಂದ ಅಂದ್ರೆ ಮಗುವಿಂದಾನೇ ಹೋಗ್ತಾ ಇದ್ದಾನೆ. ನಮ್ಮ ತಾಯಿ ತುಂಬಾ ಹೋಗ್ತಾರೆ.
ಸೊ ಅಲ್ಲೇ ಹೋಗಿ ಶೂಟಿಂಗ್ ಮಾಡೋದು ಇನ್ನೂ ಒಂಥರ ಖುಷಿಯಾದ ಒಂದು ವಿಚಾರ. ಅದು ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಶಿವರಾತ್ರಿ ಇತ್ತು. ಶಿವರಾತ್ರಿ ಹಿಂದಿನ ದಿನ ಹೋಗಿ ನೀವು ಏನೇನು ವಿಜುವಲ್ಸ್ ನೋಡಿದ್ವಿ ಅದನ್ನ ತೆಗ್ದಿದ್ದು. ಸೊ ಅಲ್ಲಿ ಶೂಟ್ ಮಾಡೋಕ್ಕೆ ಅದೊಂಥರ ಪುಣ್ಯ ಅಂತ ಅನ್ಸುತ್ತೆ. ವಿಜಯ್ ಸರ್, ಕೆಂಡದೊಪ್ಪಳಿ ಫೀಲ್ ನೋಡ್ತಾ ಇದ್ರೆ ನಿಮ್ಮ ಎಂಟ್ರಿಗೆ ಇರೋ ತರ ಸಾಂಗ್ ನಿಮ್ಮ ಎಂಟ್ರಿಗೆ ಇರುವಂತ ಮ್ಯೂಸಿಕ್ ತರ ಕಾಣಿಸ್ತಾ ಇದೆ. ನೀವು ಇದೀರಾ ಅಂತ ಈ ಸಾಂಗ್ ಅಲ್ಲಿ? ಸರ್ಪ್ರೈಸ್ ಇದೀರಾ ಅಂತ